ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಕ್ಚುಲಿ ಇವತ್ತು ನಾನು ಈ ಥರ ಆಸ್ಥೆಟಿಕ್ ಫೋಟೋ ಎಡಿಟಿಂಗ್ ಎಲ್ಲ ಕಡೆ ತುಂಬ ವೈರಲ್ ಆಗಿ ನಡೀತಿದೆ. ಮತ್ತೆ ಇದು ನಮ್ಮ ಫೋಟೋ ಡಂಪ್ಗಳನ್ನು ಹೇಗೆ ಆಸ್ಥೆಟಿಕ್ ಆಗಿ ಎಡಿಟಿಂಗ್ ಮಾಡೋದು ಅಂತ ತೋರ್ಸೋಣ ಅಂತ ಇವತ್ತು ಬಂದಿದ್ದೀನಿ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಎಂಡ್ ತನಕ ನೋಡಿ, ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ತುಂಬ ಇದು ಆಸ್ಥೆಟಿಕ್ ಎಡಿಟಿಂಗ್ ಆಗಿರೋದ್ರಿಂದ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಜಸ್ಟ್ ಈಸಿ ಆಗು ಕೂಡ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಕ್ಯಾನ್ವಾಸ್ ಆ್ಯಪ್ನ ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಕಸ್ಟಮೈಸ್ ಸೈಜ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ನೀವು ವಿಡ್ತ್ನ 3240 ಮತ್ತು ಹೈಟ್ನ 1350 ಕ್ರಿಯೇಟ್ ಆಗುತ್ತೆ. ಸೊ ಆಮೇಲೆ ಸೆಟ್ಟಿಂಗ್ಗೆ ಹೋಗಿ ಮತ್ತೆ ಅಲ್ಲಿ ಆ್ಯಡ್ ಗ್ರಿಡ್ ಆಪ್ಷನ್ ಕೊಟ್ಟರೆ ಕಸ್ಟಮ್ ಆಪ್ಷನ್ ಸಿಗುತ್ತೆ. ಅದರಲ್ಲಿ ನೀವು 3 ಕಾಲಮ್ಸ್ ಗ್ಯಾಪ್ 0 ಮಾಡಿಬಿಟ್ಟು ನಂತರ ಎಲಿಮೆಂಟ್ಸ್ಗೆ ಹೋಗಿ ಅಲ್ಲಿ ಬ್ಲಾಬ್ ಅಂತ ಟೈಪ್ ಮಾಡಬೇಕು. ಸೊ ಈ ಥರ ಅಲ್ಲಿ ಬ್ಲಾಬ್ ಫ್ರೇಮ್ಸ್ಗಳು ಸಿಗತ್ತೆ. ಸೊ ಒಂದೊಂದು ಬ್ಲಾಬ್ ಫ್ರೇಮ್ಸ್ಗಳನ್ನು ನೀವು ಆ ಪೇಜ್ ಗ್ರಿಡ್ಡಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಆ ಫಿಲ್ ಮಾಡಿರೋ ಒಂದೊಂದು ಬ್ಲಾಬಲ್ಲೂ ನೀವು ಒಂದೊಂದು ಫೋಟೋಸ್ನ ಡಂಪ್ ಮಾಡ್ಬೋದು. ಸೊ ಅದಕ್ಕೆ ಅಂತಲೇ ಈ ಪೂರ್ತಿ ಪೇಜಲ್ಲಿ ಎಲ್ಲ ಬ್ಲಾಬ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಎಲ್ಲ ಬ್ಲಾಬ್ಗಳನ್ನು ಫಿಲ್ ಮಾಡಾದ್ಮೇಲೆ ಆ ಫಿಲ್ ಮಾಡಿರೋ ಬ್ಲಾಬ್ ಒಳಗಡೆ ನಮ್ಮ ಫೋಟೋ ಡಂಪ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಸೊ ನೋಡಿ, ನಾನು ಈ ಥರ ಎಲ್ಲ ಬ್ಲಾಬ್ಗಳನ್ನು ಪೇಜ್ ಫಿಲ್ ಮಾಡ್ತಾ ಫಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೇಮಲ್ಲಿರೋ ಬ್ಲಾಬ್ಸ್ ಎಲ್ಲ ಫ್ರೇಮ್ನ ಫಿಲ್ ಆದಮೇಲೆ ಎಲ್ಲ ಬ್ಲಾಬ್ಸ್ಗೂ ಫೋಟೋಸ್ ಅಪ್ಲೋಡ್ ಮಾಡಿ ಅದನ್ನು ಸೇವ್ ಮಾಡ್ಕೊಬೇಕು. ಸೊ ಈ ಥರ ಸೇವ್ ಮಾಡ್ಕೊಂಡಾದ್ಮೇಲೆ ಆ ಫೋಟೋನ ಪಿಕ್ಸಾರ್ಟಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾನು ಫೋಟೋಸ್ನ ಪಿಕ್ಸಾರ್ಟಿಗೆ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಪಿಕ್ಸಾರ್ಟಲ್ಲಿ ನಿಮಗೆ ಡ್ರಾ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಆ ಡ್ರಾ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಫೋಟೋಸ್ಗೆ ಎಷ್ಟು ನೀವು ಕ್ರಿಯೇಟಿವ್ ಆಗಿ ಎಡಿಟ್ ಮಾಡ್ಬೋದೋ ಅಷ್ಟು ಡ್ರಾ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋಸ್ನ ಎಡಿಟ್ ಮಾಡ್ಕೊಬೇಕು. ಸೊ ನಾನು ಈ ಥರ ಡಂಪ್ಸ್ನ ಎಲ್ಲ ಡ್ರಾ ಅನ್ನೋ ಆಪ್ಷನಲ್ಲಿ ಎಲ್ಲನೂ ಔಟ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕಲರ್ ಪೆನ್ಸಿಲ್ಸಲ್ಲಿ ಔಟ್ಲೈನ್ ಡ್ರಾ ಮಾಡಿಕೊಂಡು ಮತ್ತೆ ಟೆಕ್ಸ್ಟ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇಮೇಜ್ನ ಸೇವ್ ಮಾಡಿಕೊಂಡು, ಸೊ ಸೇವ್ ಮಾಡಿರೋ ಇಮೇಜ್ನ ನೀವು ಗೂಗಲ್ಗೆ ಹೋಗಿ ಮೈ ಸೋಷಲ್ ಬೊಟ್ಯಾಕ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ನಿಮಗೆ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಅಪ್ಲೋಡ್ ಇಮೇಜ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ಸೇವ್ ಮಾಡ್ಕೊಂಡಿರೋ ಪಿಕ್ಸಾರ್ಟ್ ಇಮೇಜ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಗ್ರಿಡ್ ಮತ್ತು ಕೆರೋಸಲ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದನ್ನು ನೀವು ಕೆರೋಸಲ್ಗೆ ಮಾಡಿಕೊಂಡು ಸ್ಪ್ಲಿಟ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಮ ಒಂದು ದೊಡ್ಡ ಇಮೇಜ್ 3 ಸ್ಪ್ಲಿಟ್ಸ್ ಆಗಿ ಬರುತ್ತೆ. ಯುವರ್ ಪೋಸ್ಟ್ಸ್ ಆರ್ ರೆಡಿ ಟು ಡೌನ್ಲೋಡ್ ಅಂತ ಇದೆ. ಸೊ ಎಲ್ಲ ಪೋಸ್ಟ್ ಮೇಲೂ ಡೌನ್ಲೋಡ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಈ ರೀತಿಯಾಗಿ ಡೌನ್ಲೋಡ್ ಆಗ್ತಾ ಹೋಗ್ತಿರತ್ತೆ. ಸೊ ಇದನ್ನು ನೀವು ಇದೇ ರೀತಿಯಾಗಿ ಯೂಟ್ಯೂಬಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಈ ಗ್ರಿಡ್ಸ್ನ ಯೂಸ್ ಮಾಡಿಕೊಂಡು ಚಿಲ್ ಮಾಡ್ಬೋದು. ಇದೇ ಥರ ಹೆಚ್ಚಿನ ಕ್ರಿಯೇಟರ್ಸ್ ಟೂಲ್ ವಿಡಿಯೋ ಎಡಿಟಿಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.